ವಾಣಿಜ್ಯ ಮಳಿಗೆಗಳ ಇವತ್ತು ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯರು, ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅಡವಿ ಸ್ವಾಮಿ ಮಠದ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೊಬ್ಬ ಪರಮ ಪೂಜ್ಯರು, ಈ ಭಾಗದ ಆರಾಧ್ಯ ದೇವರಾದಂತಹ ದೊಡ್ಡ ಹುಣಸೆ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಚಂಬತ್ತಪ್ಪ ಅಂಗಡಿಯವರೇ, ಗೌರವಾಧ್ಯಕ್ಷರಾದಂತಹ ಶ್ರೀ ಬಸವನಗೌಡ ಪಾಟೀಲ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಹಾದಿಮನಿಯವರಿದ್ದಾರೆ, ಬಾಸೂರವರಿದ್ದಾರೆ, ಆಮೇಲೆ ನಮ್ಮ ಸುಭಾಷ್ ಗಡಕ್ನವರಿದ್ದಾರೆ, ನಂತರ ರಾಯಣ್ಣನವರಿದ್ದಾರೆ, ಆಮೇಲೆ ನಮ್ಮ ನಾಗಪ್ಪ ತಿಪ್ಪಣ್ಣವರಾದೇವಿ, ಸುಭಾಷ್ ಮಜ್ಜಿಯವರಾದೇವಿ, ಬಹಳಷ್ಟು ಜನ ಪ್ರಮುಖರು ವೇದಿಕೆ ಮೇಲೆ ಎಲ್ಲ ಡೈರೆಕ್ಟರ್ಗಳಾದಂಥ ಆನಂದಪ್ಪ ಅಕ್ಕೂರ್ ಅವರು, GM ಪಾಟೀಲ್ ಅವರು, ರಾಜೇಶ್ ಮಠಪತಿ ಉಪಾಧ್ಯಕ್ಷರಿದ್ದಾರೆ, ಶ್ರೀಪಾದ್ ಗೌಡ ಪಾಟೀಲ್ ಅವರು, ಮತ್ತು ಮಂಜುನಾಥ್ ಗಾಣಿಗೆ, ಸಂಗಮೇಶ್ ಜಯಸಿಂಗಿ, ರಮೇಶ್ ಅರಗೋಳ್, ಈರಪ್ಪ ಲಮಾಣಿ, ಸುಲೇಮಾನ್ ನುಡಿಯವರು, ವೀರವ್ವ ಗೋಳಕಟ್ಟಿಯವರು, ವೀರವ್ವ ಕೆಂಚಣ್ಣವರು, ಭೀಮನಗೌಡ ಪಾಟೀಲ್ ಅವರು, ಅವರಿವರ ಮೇಲೆ ಈ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ MJ ಮುಲ್ಲಾವ್ ಬ್ಲಾಕ್ ಅಧ್ಯಕ್ಷರು ಮತ್ತೆ ಬಹಳಷ್ಟು ಹಿರಿಯ ಮುಖಂಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಭಾರತ ದೇಶ ಒಂದು ಕೃಷಿ ಪ್ರಧಾನವಾದಂಥ ದೇಶ. ನಮ್ಮ ಭಾರತ ದೇಶದಲ್ಲಿ ಸುಮಾರು 70%ಗಿಂತ ಹೆಚ್ಚು ಜನ ಇವತ್ತು ಕೃಷಿ ಮೇಲೆ ಅವಲಂಬಿತರಿದ್ದಾರೆ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳ ಮೇಲೆ ಅವಲಂಬಿತರಿದ್ದಾರೆ. ಯಾವಾಗಲೂ ಕೂಡ ನಾವು ಈ ವರ್ಷವೂ ಕೂಡ ನಾವೆಲ್ಲ ಬಿತ್ತಿಗೆಗೆ ಆ ದೇವರ ಆಶೀರ್ವಾದದಿಂದ ಎಲ್ಲ ಪರಮ ಪೂಜ್ಯರ ಒಂದು ಕೃಪಾ ಆಶೀರ್ವಾದದಿಂದ ಒಳ್ಳೆಯ ಮಳೆನೂ ಆಗಿದೆ, ಬಿತ್ತಿಗೆಗೆ ಅನುಕೂಲ ಆಗುವಂತ ಮಳೆನೂ ಆಗಿದೆ. ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥಿಸುವುದಷ್ಟೇ, ಯಾವ ತರ ಬಿತ್ತಿಗೆಗೆ ಮಳೆ ಆಗಿದೆ, ಮುಂದಿನ ಬೆಳೆ ಬರುವವರೆಗೆ ಇದೇ ರೀತಿ ಮಳೆಯಾದ ನಮ್ಮ ರೈತರ ಜೀವನದಲ್ಲಿ ಒಂದು ಬಾಳಿನಲ್ಲಿ ಒಂದು ಬಹಳ ಹಸನಾಗುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಬ್ಯಾಂಕಿನ ಒಂದು ಏನು ಟ್ರಾನ್ಸಾಕ್ಷನ್ಸ್ ಇದಾವೋ ಆಗುವುಗಳನ್ನು ಅಧ್ಯಕ್ಷರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ನಾನು ಬ್ಯಾಂಕಿನ ಒಂದು ಆಡಳಿತ ಮಂಡಳಿ ಬಗ್ಗೆ ಮತ್ತು ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸವಣೂರು ತಾಲೂಕು ನಿಜವಾಗ್ಲೂ ಬಹಳಷ್ಟು ಇಲ್ಲಿ ನಾನು ಶಾಸಕನಾಗಿ ಆಯ್ಕೆ ನಾನು ಆಗಿ ಸುಮಾರು ಈಗ 6 ತಿಂಗಳಾಯಿತು. ನಾನು ಕೂಡ ಪ್ರತಿ ವಾರ 15 ದಿನಕ್ಕೊಮ್ಮೆ ತಹಸೀಲ್ದಾರ್ ಆಫೀಸಲ್ಲಿ ಕೂಡ್ತೇನೆ. ಮತ್ತೆ ಪ್ರತಿ ಹಳ್ಳಿ ಹೋದಾಗ ರೈತರು ಬಹಳ ಸಂಕಷ್ಟದಲ್ಲಿ ಇಲ್ಲಿ ಕಾಣ್ತಾರೆ. ಮೋತಿ ತಾಲೂಕು ಬಗ್ಗೆನೂ ಸುಮಾರು ಯಾವಾಗಲೂ ನಾವು ಜೋರಾನ್ ಪಾಟೀಲ್ ಬಂದಾಗ ಯಾವತ್ತಿಗೂ ಕೂಡ ಅಲ್ಲಿ ಸ್ಟ್ರೈಕ್ ನಡೀತಾ ಇದ್ದಾರೆ. ಪರಮ ಪೂಜ್ಯರು ಕೂಡ ಬಹಳಷ್ಟು ಸಲ ನಮಗೆ ಆ ಮೋತಿ ತಾಲೂಕು ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ನಾವು ಮೋತಿ ತಾಲೂಕಿಗೆ, ಯಾಕಂದ್ರೆ ಸವಣೂರಿಗೆ ಕುಡಿಯುವ ನೀರಿಗೂ ಅದೇ ಮೂಲ, ಸವಣೂರಿನ ರೈತರಿಗೂ ಕೂಡ ಅದೇ ಮೂಲ. ಆ ಮೋತಿ ತಾಲೂಕಿನ ಅಭಿವೃದ್ಧಿಗಾಗಿ ಈಗಾಗಲೇ ಅದರ ಸೌಂದರ್ಯೀಕರಣಕ್ಕೆ 5 ಕೋಟಿ ರೂಪಾಯಿ ಹಾಕಿ ಹಾಗೂ ಕಳೆದುಕೊಂಡದಿಂದ ನಮ್ಮ ಮೋತಿ ತಾಲೂಕಿಗೆ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಪೈಪ್ ಕೊಟ್ಟಿತ್ತು, ಆ ಪೈಪಿನಲ್ಲಿ ಬರುವಂತ ನೀರು ಆ ಮೋತಿ ತಾಲೂಕಿಗೆ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಳೆದುಕೊಂಡದಿಂದ ಒಂದು ದೊಡ್ಡ ಪ್ರಮಾಣದ ಪೈಪ್ ಲೈನ್ ಅನ್ನು ಕೂಡ ನಾವು 6 ಕೋಟಿಯಲ್ಲಿ ಟೆಂಡರ್ ಮಾಡಿ ಅದು ಕೆಲಸ ಪ್ರಾರಂಭ ಆಗ್ತಾ ಇದೆ. ವಿಶೇಷವಾಗಿ ಸವಣೂರು ತಾಲೂಕಿನ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಯಾವುದಕ್ಕೂ ಕೂಡ ಒಂದು ನೀರಾವರಿ ಮೂಲ ಇಲ್ಲದಂಗೆ ಆಗಿದ್ದೇನೆ. ಸವಣೂರು ಏತ ನೀರಾವರಿ ಯೋಜನೆಯನ್ನು ನಾವು ವಾಪಸ್ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳ ಹಾಗೂ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿ, ನಾನು ರುದ್ರಪ್ಪ ಮಾಡಿ ಕೂಡ ಸುಮಾರು 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 12,500 ಹೆಕ್ಟೇರ್ ಪ್ರದೇಶಕ್ಕೆ ಏನು ಕಳೆದುಕೊಂಡಕ್ಕೆ ಪೈಪ್ಲೈನ್ ಬಂದು ದೊಡ್ಡ ನೀರು ಬರ್ತಾ ಇದೆ, ಆ ನೀರು ವೇಸ್ಟ್ ಆಗ್ತಾ ಇದೆ. ಆ ನೀರನ್ನು ನಾವು ಸವಣೂರು ತಾಲೂಕಿನ ಸಂಪೂರ್ಣ ರೈತರಿಗೆ ಸುಮಾರು ಎಲ್ಲ ಹಳ್ಳಿಗಳಿಗೆ ಮುಟ್ಟುವಂಗೆ ಸುಮಾರು 12,500 ಹೆಕ್ಟೇರ್ ನಾವು ಯೋಜನೆ ಸಿದ್ಧ ಮಾಡಿದ್ದೀವಿ. ಆದಷ್ಟು ಬೇಗ ಆ ಯೋಜನೆಯನ್ನು ನಾವು ಪ್ರಾರಂಭ ಮಾಡಬೇಕಂದ್ರೆ ರುದ್ರಪ್ಪ ಸಾಹೇಬರು ಹಾಗೂ ನಾನು ಕೂಡ ಮಾನ್ಯ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿ ಮಾಡಿ ಆದಷ್ಟು ಬೇಗ ಸವಣೂರು ಏತ ನೀರಾವರಿ ಯೋಜನೆಯನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸವಣೂರು ತಾಲೂಕು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಈ ಕಡೆ ಕೆಲವೊಂದು ಪಂಚಾಯಿತಿ ಬರ್ತಾವ, ನಮ್ಮ ಮಂಟ್ರೋಡಿ ಪಂಚಾಯಿತಿ ಕೆಲವೊಂದು ಕಡೆ ನಂದೇ ಜಮೀನು ಇದಾವೆ. ಏನು ನೋಡಿದಾಗ ನೀವು ಏನಾದರೂ ಆ ಭಾಗದಾಗ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ಬಟ್ನಿ ಗಿಟ್ನಿ ಭಾಗದಲ್ಲಿ ಫುಲ್ ಎಲ್ಲಾ ಕಡೆ ಮುಳುಗಾಕಂದ್ರೆ ಅವಾಗಲೇ ಚಲೋ ಬೆಳೆ ಬರ್ತೈತಿ. ಇಲ್ಲಿ ನಾರ್ಮಲ್ ಮಳೆ ಆಗಿತ್ತಂದ್ರೆ ಮಳೆನೇ ಆಗೋದಿಲ್ಲ. ಏನಾಗ್ಬಿಟ್ಟೈತೆ ಅಂದ್ರೆ ಜನರಿಗೆ
ಮತ್ತೆ ಬಹಳಷ್ಟು ಸ್ಥಳಗಳಲ್ಲಿ ನಾವು ಎಲ್ಲರ ಬೋರ್ ಹೊಡಿಸ್ತೀವಿ, ನೀರೇ ಬರಲ್ಲ. ಭೂಮಿಯಲ್ಲಿ ಅಂತರ್ಜಲದ ಮಟ್ಟ ಬಹಳ ದೂರ ಐತಿ. ಈ ಭಾಗಕ್ಕೆ ಏನಾಗಬೇಕಾಗಿತ್ತು ಹೇಳಿದ್ರೆ ಶಾಶ್ವತ ನೀರಾವರಿ ಯೋಜನೆ ಆಗಬೇಕು. ಶಾಶ್ವತ ನೀರಾವರಿ ಯೋಜನೆ ಆದಾಗ ಮಾತ್ರ ನಾವು ಸವಣೂರು ತಾಲೂಕಿನ ರೈತರ ಜೀವನವನ್ನು ಹಸನ ಮಾಡಬಹುದು. ನಾವೇನಾದ್ರೂ ಈಗ ನಾವು ಇಲ್ಲಿ PhD ಬ್ಯಾಂಕ್ ಲೋನ್ ಕೊಡ್ತೀವಿ, ನೀವು ಲೋನ್ ಕೊಡ್ಬೇಕಾದ್ರೆ ಅವ್ರು ಲೋನ್ ತುಂಬಬೇಕಂದ್ರೆ ಅವ್ರು ಒಳ್ಳೇದು ಬೆಳೆ ಬಂದ್ರೆ ಲೋನ್ ತುಂಬ್ತಾರ ಅವರು, ಇಲ್ಲ ಲೋನ್ ತುಂಬೋದಿಲ್ಲ. ಬಟ್ ಇನ್ನೊಂದು ನಮ್ದು ಏನಾಗ್ಬೇಕು ಅಂದ್ರೆ ಬಹಳ ಬೇಜಾರು ನೋವಿನ ಒಂದು ಮಾತನ್ನ ಹೇಳಿ ಬಯಸ್ತೀನಿ. ಬಹಳಷ್ಟು ಅನುಭವಸ್ಥ ಮತ್ತು ಹಾಗೂ ಸರ್ಕಾರಿ ರಂಗದಲ್ಲಿ ಬಹಳಷ್ಟು ಸೇವೆ ಮಾಡಿದಂತ ಪ್ರಮುಖರು ವೇದಿಕೆ ಮೇಲೆ ಕೂತಾ ಇದ್ದಾರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ಈ ಸರ್ಕಾರಿ ರಂಗ ಏನಾಗ್ಬಿಡುತ್ತೆ ಅಂದ್ರೆ ಕೇವಲ ಕೆಲವೊಬ್ಬರಿಗೆ ಸೀಮಿತ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಅವರೇ ಅದಕ್ಕೆ ಡೈರೆಕ್ಟರ್ ಆಗಿರ್ತಾರೆ, ಅವರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅದಕ್ಕೆ ಮತ್ತೆ ಬೇರೆಯವರು ಕೂಡ ಲೋನ್ ಸಿಗುವಂತ ಸಾಧ್ಯತೆನೂ ಬಹಳ ಕಡಿಮೆ ಆಗಿತ್ತು. ಬಹಳಷ್ಟು ಜನ ಬರ್ತಾರೆ ನಮ್ಗೆ ಸೊಸೈಟಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರು ಬೇರೆ ಲೋನ ಕೊಡೋದು. ನಾನು ಇವತ್ತು ಸಹಕಾರಿ ರಂಗ ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ಈ ರೈತರಿಗೆ ಈ ಮೀಟರ್ ಬಡ್ಡಿ ಅವರಿಂದ ಬಹಳ ಕಿರುಕುಳ ಆಗ್ತಾ ಇದೆ. ನೀವು ಸಹಕಾರಿ ರಂಗದವರು ತಮ್ಮ ಸ್ವಲ್ಪ ಏನಾಯ್ತು ಅಂತ ಹೇಳಿದ್ರೆ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವ್ಯಾಪಿಸಬೇಕು, ಹೆಚ್ಚಿನ ಜನರಿಗೆ ಸಾಲ ಕೊಡುವಂತ ನೀವು ತಾವೆಲ್ಲ ಕೆಲಸ ಮಾಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ನಿಮಗೆ ಮನವಿ ಮಾಡ್ತೀನಿ. ಏನಾಗಿದೆ ಅಂತ ಹೇಳಿದ್ರೆ ಸಿಗವೇ ಸಾಲ ಅವರ ಸಾಲ ತಗೊಳ್ಳೋದು, ಅವರ ತುಂಬೋದು, ಅವರ ಲಾಭ ನಷ್ಟ ತೋರಿಸೋದು. ಮತ್ತೆ ಬೇರೆ ರೈತರ ಪರಿಸ್ಥಿತಿ ಏನು? ಬೇರೆ ರೈತರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಡಾಕ್ಯುಮೆಂಟ್ ಸರಿ ಇಲ್ಲ ಅದಕ್ಕೆ ಈ ನ್ಯಾಷನಲ್ ಬ್ಯಾಂಕಿನಾಗ ಲೋನ್ ಕೊಡೋಲ್ಲ. ಅವರು ಆ ಲೀಗಲ್ ಒಪಿನಿಯನ್ ತರ ಮಟ್ಟ ಅದು ಬೆಳೆ ಮುಗಿದು ಹೋಗಿದ್ದು. ಸ್ವಲ್ಪ ಶೀಘ್ರವಾಗಿ ಸಿಗುವಂತ ವ್ಯವಸ್ಥೆ ಯಾವ್ದಾದ್ರೆ ಇದನ್ನು ಸರ್ಕಾರಿ ಸಂಘದ ಬ್ಯಾಂಕ್ಗಳು, ಈ PhD ಬ್ಯಾಂಕ್ ಆಗಲಿ, ಆಮೇಲೆ ನಮ್ಮ ಈ ಗ್ರಾಮೀಣ ಕೃಷಿ ಪತ್ತಿನ ಬ್ಯಾಂಕ್ ಆಗಲಿ, ಆಮೇಲೆ ಸೊಸೈಟಿಗಳಾಗಲಿ, ಇವೆಲ್ಲ ಸ್ವಲ್ಪ ಇಮಿಡಿಯೇಟ್ಲಿ ಲೋನ್ ಸಿಗ್ತಾವ. ನೀವು ಸ್ವಲ್ಪ ಮಂದಿ ಲೋನ್ ಕೊಟ್ಟು ಬಾಕಿದಲ್ಲಿ ಲೋನ್ ಕೊಡೋದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರೆಲ್ಲ ಈ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾರೆ? 3 ರೂಪಾಯಿ ಬಡ್ಡಿ, 4 ರೂಪಾಯಿ ಬಡ್ಡಿ ಅವ್ರ ಕಡೆ ಹೋಗ್ತಾ ಇದ್ದಾರೆ. ಇವತ್ತಿನ ಒಂದು ವ್ಯವಸಾಯ ಪದ್ಧತಿಯಲ್ಲಿ 3 ರೂಪಾಯಿ ಬಡ್ಡಿ, 4 ರೂಪಾಯಿ ಬಡ್ಡಿ ಕೊಟ್ಟು ಇವತ್ತು ಏನಾದ್ರು ರೈತರು ಬೆಳೆ ಬೆಳಿಬಹುದಾ? ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ದೇಶದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಮ್ಮ ಕೇಂದ್ರದ ಸರ್ಕಾರದವರು ಏನ್ ಹೇಳಿದ್ರು, 5 ವರ್ಷದ ಅಧಿಕಾರ ಬಂದ ಮೇಲೆ ರೈತರ ಬೆಳೆಗಳಿಗೆ ಬೆಳೆಯನ್ನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಬಹಳ ಇವತ್ತು ಬೇಜಾರು ಅನಿಸ್ತೈತಿ. ರೈತರ ಬೆಳೆಯಲ್ಲಿ ಯಾವುದು ದ್ವಿಗುಣ ಆಗಿಲ್ಲ. ಭತ್ತ 4,000 ಆಗಿಲ್ಲ, ಗೊಂಜಾಳ 4,000 ಆಗಿಲ್ಲ, ಕಪ್ಪು 6,000 ಆಗಿಲ್ಲ, ನೀವು ಬೇಕಾದ ಜೋಳ ಅದು ಆಗಿಲ್ಲ. ಯಾವ ಬೆಳೆಗಳು ಕೂಡ ಡಬಲ್ ರೇಟ್ ಆಗಿಲ್ಲ. ಆದ್ರೆ ರೈತರು ಉಪಯೋಗ ಮಾಡುವಂತ ಮಾಲುಗಳು ಇರ್ತಾವ, ಗೊಬ್ಬರ ಹಾಕು, ಬೀಜ ಹಾಕು, ಔಷಧಿ ಹಾಕು, ಇವೆಲ್ಲ ಡಬಲ್ ರೇಟ್ ಆಗ್ತಾವ. ಇವತ್ತು ನೀವು DAP ಇಷ್ಟು ಕೊರತೆ ಐತಿ. ನಾ ಅದಕ್ಕೆ ಮತ್ತೆ ರೈತರಿಗೆ ಸಮಸ್ಯೆ ಬರಬಾರ್ದು ಅಂತೇಳಿ ಈ ಬಿತ್ತಿಗೆ ಪೂರ್ವ ಹಂಗಾಮಿನ ಮೊದಲ ನಾನು ಶಿಗ್ಗಾಂವ್ ಮತ್ತು ಸವಣೂರು ರೈತ ಮುಖಂಡರಿಗೆ, ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ ಹಾಗೂ ಈ ಗೊಬ್ಬರದ ಟಾಪಿಕ್ ಅದಲ್ಲ ಅವ್ರಿಗೆಲ್ಲ ಕರೆದು ನಾನು ಮೀಟಿಂಗ್ ಮಾಡಿ ಆ ಮೀಟಿಂಗ್ ನಲ್ಲಿ ನಾನು ಮತ್ತೆ ಹೇಳಿದ್ದೆ, ಈ ವರ್ಷ ಗೊಬ್ಬರದ ಪ್ರೊಡಕ್ಷನ್ ಅಲ್ಲಿ DAP ಶಾರ್ಟೇಜ್ ಐತಿ, ಅದರ ಪರ್ಯಾಯವಾಗಿ ನೀವು ಕಾಂಪ್ಲೆಕ್ಸ್ ಅನ್ನು ಯೂಸ್ ಮಾಡ್ಬೇಕಂದ್ರೆ ನಾವು ಮನ ಪರಿವರ್ತನೆ ಮಾಡಿ ಮತ್ತೆ ಯಾವುದೇ ರೀತಿಯ ತೊಂದರೆ ಇರಲಾರ್ದಂಗೆ ನಾವು ಇಲ್ಲೇ ಸವಣೂರು ತಹಸೀಲ್ದಾರ್ ಆಫೀಸ್ನಾಗ ಸುಮಾರು 3-4 ತಾಸು ಮೀಟಿಂಗ್ ಮಾಡಿದ್ವಿ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಬಹಳಷ್ಟು ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಾನು PhD ಬ್ಯಾಂಕ್ ಹಾಗೂ ಇತರೆ ಸರ್ಕಾರಿ ಬ್ಯಾಂಕ್ನವರಿಗೆ ಈ ಸಭೆ ಮುಖಾಂತರ ನಾನು ಮನವಿ ಮಾಡ್ತೇನೆ, ಕರೆ ಕೊಡ್ಲಿಕ್ಕೆ ಬಯಸ್ತೇನೆ. ನೀವು ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಸ್ವಲ್ಪ ವ್ಯಾಪಿಸಬೇಕು. ಕಷ್ಟದಲ್ಲಿ ಇರುವಂತ ಯಾರೇ ಸಾಲ ಕೇಳಿ ನೀವು ಸಾಲವನ್ನು ಕೊಡಬೇಕು. ಯಾಕಂದ್ರೆ 0% ಬಡ್ಡಿಯ ಸಾಲ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಕೊಡ್ತಾ ಇದ್ದೀವಿ. ಅದು ಕೇವಲ ಕೆಲವೊಬ್ಬರಿಗೆ ಸೀಮಿತ ಆಗ್ತಾ ಇದೆ. ನಾನು ಕೂಡ ಬಹಳ ಸುಮಾರು 20 ವರ್ಷದಿಂದ ಈ ಸೊಸೈಟಿ ಎಲೆಕ್ಷನ್ ಎಲ್ಲ ಬಹಳಷ್ಟು ಎಲೆಕ್ಷನ್ ಅಲ್ಲಿ ಭಾಗವಹಿಸಿದ್ದೀನಿ. ತಾವೆಲ್ಲ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಇವತ್ತು ತಮ್ಮ ವ್ಯಾಪ್ತಿಯ ಮೀರಿ ಅತಿ ಹೆಚ್ಚಿನ ರೈತರಿಗೆ ತಾವು ಸಾಲ ಕೊಡಬೇಕು. ಮತ್ತೆ ಯಾರು ಕಷ್ಟದಲ್ಲಿ ಇದ್ದಾರೆ ಅವರು ತಾವು ಸಾಲವನ್ನು ಕೊಡುವಂತ ಕೆಲಸ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸವಣೂರು ತಾಲೂಕನ್ನು ನಾವು ಮಾದರಿ ತಾಲೂಕನ್ನಾಗಿ ಮಾಡಲಿಕ್ಕೆ ಈಗಾಗಲೇ ನಾವು ಮೋತಿ ತಾಲೂಕು ಅಭಿವೃದ್ಧಿಗೆ ಸುಮಾರು 150 ಕೋಟಿ ರೂಪಾಯಿ ಯೋಜನೆ ಸಿದ್ಧ ಮಾಡಿದ್ದೇವೆ. ಈ ಮೋತಿ ತಾಲೂಕು ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ನೋಡಾಕ ದೊಡ್ಡ ಕೆರೆ 150 ಎಕರೆ ನೀರೇ ನಿಲ್ಲಂಗಿಲ್ಲ. ಆಮೇಲೆ ಏನಂತ ಹೇಳಿದ್ರೆ ಅದು ಆಳಿಲ್ಲ. ಅದಕ್ಕೆ 150 ಕೋಟಿ ರೂಪಾಯಿ ನಾನು ಶಿಗ್ಗಾಂವ್ ಬಂಕಾಪುರ ವಿಧಾನಸಭಾ ಕ್ಷೇತ್ರದ 3 ಪ್ರಮುಖ ಪಟ್ಟಣ, ಈ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ 40% ಹೆಚ್ಚು ಜನಸಂಖ್ಯೆ ಶಿಗ್ಗಾಂವ್ ಬಂಕಾಪುರ 3 ಪಟ್ಟಣದಾಗೈತಿ. ವಿಪರ್ಯಾಸ ಅಂದ್ರೆ ಶಿಗ್ಗಾಂವ್ ಮತ್ತು ಬಂಕಾಪುರ ಪಟ್ಟಣಕ್ಕೆ ಸುಮಾರು 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ನೀರು ಕುಡಿಯೋ ನೀರು ಕೊಡ್ತೈತಿ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಂಡು ಸವಣೂರಿಗೆ ಮೋತಿ ತಾಲೂಕು, ಶಿಗ್ಗಾಂವ್ಗೆ ನಾಗನೂರು ಕೆರೆ ಹಾಗೂ ಬಂಕಾಪುರಿಗೆ ನಾವು ತೋರಬಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಿ ರೈತರಿಗೆ ನೀರಾವರಿ ಜೊತೆಗೆ ಆ ಸಂಬಂಧಪಟ್ಟಂತ 3 ಪಟ್ಟಣಕ್ಕೆ ಕುಡಿಯುವ ನೀರಿಗಾಗಿ ಸುಮಾರು 3 ಊರುಗಳಲ್ಲಿ 500 ಕೋಟಿ ರೂಪಾಯಿ ಯೋಜನೆಯನ್ನು ಸಿದ್ಧ ಮಾಡಿ ಆದಷ್ಟು ಬೇಗ ಅದನ್ನ
ಕ್ಯಾಬಿನೆಟ್ ಮುಖಾಂತರ ಅನುಮೋದನೆಯನ್ನು ಪಡೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಕರೆಸಿ ನಾವು ಉದ್ಘಾಟನೆ ಮಾಡಬೇಕನ್ನೋ ಒಂದು ಯೋಚನೆಯನ್ನು ಹೊಂದಿದ್ದೇವೆ. ಆದ್ದರಿಂದ ಇನ್ನೂ ಹಲವಾರು ಕೆಲಸಗಳಿದಾವೆ. ನಾನು ವಿಶೇಷವಾಗಿ KLD ಬ್ಯಾಂಕ್ನಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ. ನಾನು ತಮ್ಮಲ್ಲಿ ಒಂದು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೂಡ ಒಬ್ಬ ಹೊಸದಾಗಿ ಶಾಸಕನಾಗಿದ್ದೇನೆ. ಇನ್ನೂ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಆಗಬೇಕಾಗವು. ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ತಮ್ಮ ಹಿರಿತನವನ್ನು ನಾನು ತಮ್ಮ ಮಾರ್ಗದರ್ಶನವನ್ನು ನಾನು ಬಯಸ್ತಾ ಇದ್ದೇನೆ. ಯಾವುದೇ ರೀತಿಯ ಒಳ್ಳೆಯ ಯೋಜನೆಗಳಲ್ಲಿ ಆಗ್ಬೇಕಂತ ಹೇಳಿದ್ರೆ ದಯವಿಟ್ಟು ತಾವು ನನ್ನನ್ನು ಮಾರ್ಗದರ್ಶನ ಮಾಡಬೇಕು. ಯಾಕಂದ್ರೆ ಹೆಚ್ಚಾಗಿ ಸಹಕಾರಿ ರಂಗದಲ್ಲಿ ಬಹಳಷ್ಟು ಅನುಭವ ಇರೋರು, ಬಹಳಷ್ಟು ಹಿರಿಯರು ಹಾಗೂ ದೊಡ್ಡ ದೊಡ್ಡ ರೈತಾಪಿ ಕುಟುಂಬದಿಂದ ಬಂದಂತ ಘಟಾನುಘಟಿ ನಾಯಕರು ಇವತ್ತು ನಮ್ಮ ರಾಜ್ಯದಲ್ಲೇ ಎಲ್ಲೇ ಸಹಕಾರಿ ರಂಗದಲ್ಲಿ ಬಹಳಷ್ಟು ಅನುಭವಗಳಂತ ವ್ಯಕ್ತಿಗಳು ಇರ್ತಾರೆ. ಆದ್ದರಿಂದ ನಿಮ್ಮ ಅನುಭವದ ಅವಶ್ಯಕತೆ ನನಗೆ ಇದೆ ಅನ್ನೋ ಮಾತನ್ನು ಹೇಳಿ, ಯಾವುದೇ ರೀತಿಯ ಸವಣೂರು ತಾಲೂಕಿನ ಅಭಿವೃದ್ಧಿಗೆ ಯಾವುದೇ ರೀತಿ ಯೋಜನೆಗಳು ಬೇಕಾದಲ್ಲಿ ತಾವು ನನ್ನನ್ನು ಮಾರ್ಗದರ್ಶನ ಮಾಡಬೇಕಂತ ಹೇಳಿ ಮನವಿ ಮಾಡಿ ನಮ್ಮಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರಿಯನ್ನು ಸ್ಪಂದಿಸಿ ಮತ್ತೊಮ್ಮೆ ನನ್ನ ಇನ್ನೊಂದು ಕಾರ್ಯಕ್ರಮಗಳಿಂದ ಮಾನ್ಯ ಪರಮ ಪೂಜೆಯಲ್ಲಿ ನಾನು ಮನವಿ ಮಾಡಿಕೊಂಡು ಅವರ ಅಪ್ಪಣೆಯನ್ನು ಪಡೆದುಕೊಂಡು ಮುಂದಿನ ಕಾರ್ಯಕ್ರಮ ಹೋಗ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ.